ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಬ್ರೆಡ್ನ ಬಳಸ್ಕೊಂಡು ಸೂಪರ್ ಆಗಿರ್ತಕ್ಕಂಥ ಒಂದು ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬ್ರೆಡ್ಡಿಂದ ಈ ರೀತಿ ಇನ್ಸ್ಟೆಂಟಾಗಿ ಒಂದು 10 ನಿಮಿಷದಲ್ಲಿ ಸಾಫ್ಟ್ ಆಗಿರ್ತಕ್ಕಂಥ ಬಾಯಲ್ಲಿ ಇಟ್ಟರೆ ಕರಗುವಂಥ ಒಂದು ಜಾಮೂನನ್ನು ನಾವು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾಕ್ ಬ್ರೆಡ್ಡಲ್ಲಿ ಒಂದು ಅರ್ಧದಷ್ಟು ಮಾತ್ರ ಬ್ರೆಡನ್ನು ಬಳಸ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಯಾವುದೇ ರೀತಿಯ ಬ್ರೆಡ್ ಆದರೂ ನಡೆಯುತ್ತೆ. ಆದಷ್ಟು ಸ್ವಲ್ಪ ಈ ಟುಟಿ ಫ್ರೂಟಿ ಇಲ್ಲದೇ ಇರತಕ್ಕಂಥ ಒಂದು ಬ್ರೆಡ್ನ ತೊಗೊಳ್ಳಿ. ಆದರೆ ನಾನಿಲ್ಲಿ ಅದೇ ಅಂದರೆ ಟುಟಿ ಫ್ರೂಟಿ ಇದೆ, ಬಟ್ ಅದನ್ನು ನಾವು ತಗೊಳ್ಬೋದು. ಹಾಗಾಗಿ ತೊಗೊಳ್ಳುವಾಗ ಅಂದರೆ ಬ್ರೆಡ್ನ ನೀವು ತೊಗೊಳ್ಳುವಾಗ ಆ ರೀತಿ ಜಾಮೂನ್ ಮಾಡಲಿಕ್ಕೆ ಬೇಕು ಅಂದಾಗ ಆ ರೀತಿ ತೊಗೊಳ್ಬೋದು. ಇಲ್ಲ ಮನೆಯಲ್ಲಿ ಇದೇ ರೀತಿ ಬ್ರೆಡ್ ಉಳಿದಿದೆ ಅಂದರೆ ಇದರಿಂದ ಕೂಡ ನಾವು ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಜಾಮೂನ್ನ ಮಾಡ್ಕೊಳ್ಬೋದು. ಮೊದಲು ನಾವಿಲ್ಲಿ ಆ ಸೈಡಲ್ಲಿ ಇರ್ತಕ್ಕಂಥ ಎಡ್ಜಲ್ಲಿ ಇರ್ತಕ್ಕಂಥ ಒಂದು ಪಾರ್ಟ್ನ ತಗೊಂಡ್ಬಿಡೋಣ. ಅದು ನಮಗೆ ಜಾಮೂನ್ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ, ಹಾಗಾಗಿ ತುಂಬಾ ಸಾಫ್ಟ್ ಇರುತ್ತೆ. ಹಾಗಾಗಿ ಆ ಒಂದು ಸೈಡಲ್ಲಿರ್ತಕ್ಕಂಥ 4 ಎಡ್ಜಸ್ನ ನಾವು ತಗೊಂಡ್ಬಿಡಬೇಕು. ಈ ರೀತಿ ತಕ್ಕೊಳ್ಳಿ. ಪ್ರತಿಯೊಂದೂ ಅಂದರೆ ನಾವು ತೊಗೊಳ್ತಕ್ಕಂಥ ಪ್ರತಿಯೊಂದು ಬ್ರೆಡ್ಡಿಂದು ಈ ರೀತಿ ಎಡ್ಜಸ್ನ ತೆಗೆದಿಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಮಧ್ಯದಲ್ಲಿ ಟುಟಿ ಫ್ರೂಟಿ ಇತ್ತು ಅಂದರೆ ಅದನ್ನು ನಾವು ತಗೊಳ್ಬೇಕು. ನಾವು ರೋಲ್ ಮಾಡುವಾಗ ಜಾಮೂನಿಗೆ ಅಷ್ಟೊಂದು ಕರೆಕ್ಟಾಗಿ ಬರಲ್ಲ, ಹಾಗೆ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಅದನ್ನು ತೆಗೆದು ನೀವು ಈ ರೀತಿ ಕಟ್ ಮಾಡಿಕೊಳ್ಬೇಕು. ಇವಾಗ ಪೀಸ್ಗಳನ್ನಾಗಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡುವಾಗ ಕೂಡ ಆ ಒಂದು ಟುಟಿ ಫ್ರೂಟಿನ ತಗೊಂಡ್ಬಿಡೋಣ. ನಿಮ್ಮ ಬ್ರೆಡ್ಡಲ್ಲಿ ಇಲ್ಲ ಅಂದರೆ ಪರವಾಗಿಲ್ಲ, ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಹಾಗೆ ಬ್ರೆಡ್ಡಿಂದ ಮಾಡ್ತಿರೋದ್ರಿಂದ ಇದು ಎಣ್ಣೆಲಿ ಹಾಕಾದ್ಮೇಲೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಡೌಟ್ ನಿಮಗೆ ಬೇಡ. ಹೇಳಿರ್ತಕ್ಕಂಥ ಮೆಥಡಲ್ಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಂಡಿದ್ದಾಯಿತು ಅಂತಂದರೆ ಪರ್ಫೆಕ್ಟಾಗೇ ಬರುತ್ತೆ. ಇಲ್ಲಿ ನಾನು ತೊಗೊಂಡಿರ್ತಕ್ಕಂಥ ಎಲ್ಲ ಬ್ರೆಡನ್ನು ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಟುಟಿ ಫ್ರೂಟಿ ಉಳ್ಕೊಂಡಿದೆ. ಹಿಟ್ಟನ್ನು ಕಲಿಸುವಾಗ ನಾವು ತಗೊಳ್ಬೋದು. ಇವಾಗ ನೋಡಿ, ಇದಕ್ಕೆ ಜಾಸ್ತಿ ಹಾಲನ್ನ ಹಾಕ್ಕೊಳ್ಬಾರ್ದು, ಯಾಕಂದರೆ ಮೊದಲೇ ಬ್ರೆಡ್ಡು ತುಂಬಾ ಸಾಫ್ಟಾಗಿರುತ್ತೆ. ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳೋಣ. ಅದು 2-3 ಸ್ಪೂನ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಆ ಒಂದು ಪೀಸ್ ಮಾಡಿರ್ತಕ್ಕಂಥ ಬ್ರೆಡ್ಡನ್ನು ನಾವು ಹಿಟ್ಟಿನ ರೀತಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಅಂದರೆ ಜಾಮೂನ್ ಹಿಟ್ಟು ಯಾವ ರೀತಿ ಇರುತ್ತೆ ಅದೇ ರೀತಿ ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು 2-3 ಸ್ಪೂನು ಹಾಲನ್ನ ಹಾಕ್ಕೊಳ್ಳಿ. ಅಂದರೆ ಹಾಲು ಕಾಯಿಸಿ ತಣ್ಣಗೆ ಮಾಡಿರ್ತಕ್ಕಂಥ ಹಾಲು, ಬಿಸಿ ಇರ್ತಕ್ಕಂಥ ಹಾಲಲ್ಲ. ಈ ರೀತಿ ಒಂದು 2-3 ಸ್ಪೂನ್ ಹಾಕ್ಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ತಕ್ಕೊಂಡ್ಬಿಡಿ. ಅದು ನಾವು ಉಂಡೆ ಕಟ್ಟಿದಾಗ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ ಎಣ್ಣೆಯಲ್ಲಿ ಹಾಕಿದಾಗ. ಹಾಗಾಗಿ ಆ ಟುಟಿ ಫ್ರೂಟಿ ಈ ಬ್ರೆಡ್ಡಲ್ಲಿ ಇರಬಾರ್ದು. ಅಥವಾ ನೀವು ತೊಗೊಳ್ಳುವಾಗ ಒಂದು ಸ್ವಲ್ಪ ನೋಡಿಕೊಂಡು ಇಲ್ಲದೆ ಇರ್ತಕ್ಕಂಥ ಬ್ರೆಡ್ಡನ್ನು ತೊಗೊಳ್ಬೋದು. ಇವಾಗ ನೋಡಿ, ಹಿಟ್ಟನ್ನು ಈ ರೀತಿ ಕಲಿಸ್ತಾ ಬನ್ನಿ. ಈ ರೀತಿ ನಮಗೆ ರವೆ ರೀತಿಯಲ್ಲಿ ರೆಡಿ ಆಗುತ್ತೆ. ನೋಡಿ, ತುಂಬಾ ಸ್ಮೂತಾಗಿರುತ್ತೆ ಬ್ರೆಡ್ಡು. ಹಾಗಾಗಿ ಹಾಲನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಟುಟಿ ಫ್ರೂಟಿದು ಪದೇ ಹೇಳ್ತಿರೋದು ನಿಮಗೆ ಸ್ವಲ್ಪ ಬೇಜಾರು ಅನ್ನಿಸ್ಬೋದು. ಆದರೆ ಈ ರೆಸಿಪಿ ಮಾಡುವಾಗ ಎಲ್ಲನೂ ಕರೆಕ್ಟಾಗಿ ಮಾಡಿರ್ತೀರಿ, ಹಿಟ್ಟನ್ನು ಕೂಡ ಕರೆಕ್ಟಾಗಿ ನಾದ್ಕೊಂಡಿರ್ತೀರಿ. ಆದರೆ ನೀವು ರೋಲ್ ಮಾಡಿ ಅಂದರೆ ಉಂಡೆಗಳನ್ನ ಕಟ್ಕೊಂಡು ಎಣ್ಣೆಲಿ ಹಾಕಿದಾಗ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆ ಸ್ಪ್ರೆಡ್ ಆಗುತ್ತೆ ಅಂತಂದರೆ ಟುಟಿ ಫ್ರೂಟಿ ಇತ್ತು ಅಂದರೆ ಸ್ಪ್ರೆಡ್ ಆಗುತ್ತೆ. ಹಾಗೆ ಕಲರ್ ಕೂಡ ನೀವು ನೋಡ್ಬೋದು, ಗ್ರೀನ್ ರೆಡ್ ಕಲರ್ ಒಳಗಿರುತ್ತೆ. ಹಾಗಾಗಿ ಅದನ್ನು ತೆಗೆದು ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಸ್ವಲ್ಪ ಹಾಲು ಸೇರಿಸ್ಕೊಂಡು ಹಿಟ್ಟನ್ನು ನಾವು ಈ ರೀತಿ ಜಾಮೂನ್ ಹಿಟ್ಟಿನ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಜಾಮೂನ್ ಹಿಟ್ಟು ಇವಾಗ ರೆಡಿಯಾಗಿದೆ. ಇದು ಬ್ರೆಡ್ಡಿಂದ ತಯಾರು ಮಾಡಿರ್ತಕ್ಕಂಥ ಜಾಮೂನ್ ಹಿಟ್ಟು ಅಂತ ನಮಗೆ ಅನಿಸೋದೇ ಇಲ್ಲ. ನೋಡಿ, ಪರ್ಫೆಕ್ಟಾಗಿ ಜಾಮೂನ್ ಹಿಟ್ಟಿನ ರೀತಿಯಲ್ಲೇ ಇದೆ. ಆದರೆ ನಾವು ಕರೆಕ್ಟಾಗಿ ಹಿಟ್ಟನ್ನು ಒಂದು ಸ್ವಲ್ಪ ಸ್ಮೂತಾಗಿ ನಾದ್ಕೊಳ್ಬೇಕು. ಹಾಲನ್ನ ನೋಡಿಕೊಂಡೇ ಸೇರಿಸ್ಕೊಳ್ಬೇಕು, ಏಕದಮ್ ಜಾಸ್ತಿ ಸೇರಿಸ್ಕೊಳ್ಬಾರ್ದು. ಹಾಗೊಂದು ವೇಳೆ ಏನಾದರೂ ತೀರಾ ಸ್ಮೂತ್ ಆಯಿತು ಅಂದರೆ ಇನ್ನೊಂದು 2 ಬ್ರೆಡ್ಡನ್ನು ನಾವು ಕಟ್ ಮಾಡಿ ಸೇರಿಸ್ಕೊಳ್ಬೋದು. ಇವಾಗ ಹಿಟ್ಟು ರೆಡಿಯಾಗಿದೆ. ಈ ರೀತಿ ಕರೆಕ್ಟಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಹಿಟ್ಟನ್ನು ನಾದೋದು ಕೂಡ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಈ ರೀತಿ ನಾದ್ಕೊಂಡು ಟೈಮ್ ಇತ್ತು ಅಂದರೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ಟೈಮ್ ಇಲ್ಲ ಅಂತಂದರೆ ಇನ್ಸ್ಟೆಂಟಾಗಿ ದಿಢೀರಾಗೆ ನಾವು ರೋಲ್ ಕಟ್ಕೊಳ್ಬೋದು. ಒಂದು 10 ನಿಮಿಷ ನಾನಿಲ್ಲಿ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ, ಪಾಕ ತಗೊಳ್ತಿದ್ದೀನಿ. ಅಂದರೆ ಈ ಪಾಕ ರೆಡಿ ಆಗೋಷ್ಟರೊಳಗೆ ಹಿಟ್ಟು ನೆಂದ್ಕೊಳ್ಳುತ್ತೆ. 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. 1 ಕಪ್ ಸಕ್ಕರೆಗೆ 1.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಬೇಡ ಅನಿಸಿದರೆ 1 ಕಪ್ ಆಗುವಷ್ಟು ಕೂಡ ನೀರನ್ನ ಸೇರಿಸ್ಕೊಳ್ಬೋದು. ಇವಾಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ಪಾಕ ಒಂದೆಳೆ ಪಾಕ ಕೂಡ ಬರಬಾರ್ದು, ಜಸ್ಟ್ ನಮಗೆ ಸಕ್ಕರೆ ಕರಗಿರಬೇಕು. ನೋಡಿ, ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಕರಗಿಸ್ತಾ ಹೋಗೋಣ. ನೋಡಿ, ಈ ರೀತಿ ಸಕ್ಕರೆ ಕರಗಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ಳಿ.
ಈ ಹಂತದಲ್ಲಿ ನೀವು ಬೇಕು ಅಂದರೆ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಬೋದು, ಹಾಗೆ ಕೇಸರಿ ಕೂಡ ಸೇರಿಸ್ಕೊಳ್ಬೋದು. ನಾನು ಕೂಡ ಇಲ್ಲಿ 1 ಏಲಕ್ಕಿನ ಜಜ್ಜಿ ಹಾಕ್ಕೊಳ್ತಿದ್ದೀನಿ. ಅದರ ಜೊತೆಗೆ ಒಂದು 2-3 ದಳ ಆಗುವಷ್ಟು ಮಾತ್ರ ಕೇಸರಿನ ಸೇರಿಸ್ಕೊಂಡಿದ್ದೀನಿ. ಇತ್ತು ಅಂತಂದರೆ ಸಫ್ರಾನು ಅಥವಾ ಕೇಸರಿನ ಸೇರಿಸ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಜಸ್ಟ್ ಏಲಕ್ಕಿ ಕೂಡ ಸೇರಿಸ್ಕೊಳ್ಬೋದು. 2 ಇಲ್ಲ ಅಂತಂದರೆ 2 ಸ್ಕಿಪ್ ಮಾಡಿ ಒಟ್ಟಲ್ಲಿ ಒಂದು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಬೇಕು. ಸಕ್ಕರೆ ಪಾಕನ ತೀರಾ ಗಟ್ಟಿಯಾಗಿ ನಾವು ಮಾಡಿಕೊಂಡ್ರೆ ಅದರ ಒಂದೆಳೆ ಕೂಡ ಬಂತು ಅಂದರೆ ನಾವು ಮಾಡ್ತಕ್ಕಂಥ ಯಾವುದೇ ಜಾಮೂನು ಹೀರ್ಕೊಳ್ಳಲ್ಲ ಪಾಕನ. ಹಾಗಾಗಿ ತೀರಾ ಗಟ್ಟಿಯಾಗಿ ಇರಬಾರ್ದು, ತೀರಾ ನೀರಂತ ಕೂಡ ಅನ್ನಿಸ್ಬಾರ್ದು. ಒಟ್ಟಲ್ಲಿ ಒಂದು ಕುದಿನ ಈ ರೀತಿ ಸರಿಯಾಗಿ ನಾವು ಕುದಿಸ್ಕೊಂಡಾಗ ಕರೆಕ್ಟಾಗಿ ಸಕ್ಕರೆ ಪಾಕ ರೆಡಿಯಾಗಿರುತ್ತೆ ನೋಡಿ. ಒಂದೆಳೆ ಕೂಡ ಇಲ್ಲ, ಜಸ್ಟ್ ಈ ರೀತಿ ಬಿಟ್ಟಾಗ ನೀರು ಕೆಳಗಡೆ ಬೀಳಬೇಕು. ಇವಾಗ ಸಕ್ಕರೆ ಪಾಕ ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿ ಒಂದು ಸೈಡಲ್ಲಿ ಇಟ್ಬಿಡೋಣ. ಒಂದು ಮಟ್ಟಿಗೆ ತಣ್ಣಗಾಗಲಿ ಪಾಕ ಕೂಡ. ಈ ಸೈಡಲ್ಲೇ ಇಟ್ಟಿರ್ತಕ್ಕಂಥ ಒಂದು ಜಾಮೂನ್ ಹಿಟ್ಟು ಕೂಡ ಒಂದು 10 ನಿಮಿಷ ರೆಸ್ಟ್ ಆಗಿತ್ತು ನೋಡಿ. ಸ್ಮೂತಾಗಿ ನಾದ್ಕೊಳ್ಳೋದ್ರಿಂದ ಜಾಮೂನು ಒಡೆಯೋದಿಲ್ಲ, ಕ್ರ್ಯಾಕ್ ಆಗೋದಿಲ್ಲ. ಹಾಗಾಗಿ ಸ್ಮೂತಾಗಿ ಹಿಟ್ಟನ್ನು, ತೀರಾ ಸ್ಮೂತು ಅಲ್ಲ, ಒಂದು ಮಟ್ಟಿಗೆ ಈ ರೀತಿ ತೋರಿಸ್ತಿದ್ದೀನಲ್ಲ ಈ ರೀತಿ ಸ್ಮೂತಾಗಿರಬೇಕು. ನಿಮಗೆ ಯಾವ ರೀತಿ ಬೇಕು ಜಾಮೂನು, ಸಿಲಿಂಡರ್ ರೀತಿಯಲ್ಲಿ ಅಥವಾ ರೋಲ್ ಆಗಿತ್ತು ಸರ್ಕಲ್ ರೀತಿಯಲ್ಲಾದರೂ ನೀವು ಜಾಮೂನನ್ನ ಮಾಡ್ಕೊಳ್ಬೋದು. ಈ ರೀತಿ ಕೈಗೆ ನಾವು ತುಪ್ಪ ಅಥವಾ ಎಣ್ಣೆ ಹಚ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ಅಷ್ಟು ಸಿಂಪಲಾಗಿ ಈಸಿಯಾಗಿ ಅಂಟದೇ ಇರೋ ರೀತಿಯಲ್ಲಿಯೇ ನಮಗೆ ಈ ಒಂದು ಬ್ರೆಡ್ ಜಾಮೂನನ್ನ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ರೋಲ್ನ ಮಾಡಿಕೊಂಡು ಪ್ರತಿಯೊಂದನ್ನು ನಾನಿಲ್ಲಿ ಒಂದು ಅಳತೆಯಲ್ಲಿ ಸರ್ಕಲ್ ಶೇಪ್ ಒಳಗೆ ರೋಲ್ ಮಾಡ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಸಿಲಿಂಡರ್ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಎಣ್ಣೆಲಿ ಹಾಕಿದಾಗ ಸ್ಪ್ರೆಡ್ ಆಗುತ್ತಾನೆ ಡೌಟ್ ಬೇಡ, ಆದರೆ ಹಿಟ್ಟನ್ನು ಕರೆಕ್ಟಾಗಿ ನಾದ್ಕೊಳ್ಳಿ ಅಷ್ಟೇ. ಇವಾಗ ನೋಡಿ ನಾನು ಕೂಡ ಪ್ರತಿಯೊಂದನ್ನು ಮಾಡಿಟ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಒಂದು ಅರ್ಧ ಪ್ಯಾಕ್ ಬನ್ನಲ್ಲಿ ಬ್ರೆಡ್ಡಲ್ಲಿ ಏನಿಲ್ಲ ಅಂತಂದರೆ ಒಂದು 15-18 ಜಾಮೂನ್ ರೆಡಿಯಾಗಿತ್ತು. ಈ ಸೈಡಲ್ಲಿ ಆಲ್ರೆಡಿ ಎಣ್ಣೆನೇ ಕಾಯ್ಲಿಕ್ಕಿಟ್ಟಿದ್ದೆ. ಎಣ್ಣೆನ ತೀರಾ ಕಾಯಿಸ್ಕೊಳ್ಬಾರ್ದು. ಒಂದು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಮಧ್ಯಮ ರೀತಿಯಲ್ಲಿನೇ ಎಣ್ಣೆ ಕಾಯಿಸ್ಕೊಂಡು ಈ ರೀತಿ ಎಲ್ಲನೂ ಬಿಟ್ಕೊಳ್ತಾ ಹೋಗಬೇಕು. ಈ ರೀತಿ ಜಾಮೂನನ್ನು ಎಣ್ಣೆಗೆ ಹಾಕಿದ ತಕ್ಷಣವೇ ನಾವು ತಿರುಗಿಸ್ಕೊಳ್ಬಾರ್ದು. ಒಂದು ಸ್ವಲ್ಪ ಬಿಡಿ, ಅಂದರೆ ಒಂದು 60 ಸೆಕೆಂಡ್ ಆದರೂ ಬಿಟ್ಕೊಂಡು ಆಮೇಲೆ ತಿರುಗಿಸ್ತಾ ಬರಬೇಕು. ಈ ರೀತಿ ಬಣ್ಣ ಸ್ವಲ್ಪ ಚೇಂಜ್ ಆಗ್ತಿದೆ ಅಂದಾಗ ನಾವು ತಿರುಗಿಸ್ತಾ ಬರಬೇಕು. ಹಾಗೆ ಜಾಮೂನು ನಾವು ಕರೆಕ್ಟಾಗಿ ಉರಿ ಇಟ್ಟು ಬೇಯಿಸ್ಕೊಂಡಾಗ ಏನು ಒಂದು ಸ್ವಲ್ಪನೂ ಅಂಟೋದಿಲ್ಲ. ನೋಡ್ತಿರ್ಬೋದು ನೀವು, ಕಲರ್ ಕೂಡ ಚೇಂಜ್ ಆಗ್ತಿದೆ. ಹಾಗೆ ಅಬ್ಸರ್ವ್ ಮಾಡಿ, ಎಲ್ಲಿ ಕೂಡ ಸ್ಪ್ರೆಡ್ ಆಗಿಲ್ಲ. ಹೇಳಿರೋ ರೀತಿಯಲ್ಲಿ ಹಿಟ್ಟನ್ನು ನಾದ್ಕೊಂಡಿದ್ದಾಯಿತು ಅಂದರೆ ನಾವು ಬ್ರೆಡ್ಡಿಂದ ಮಾಡ್ತಕ್ಕಂಥ ಜಾಮೂನು ಎಣ್ಣೆಯಲ್ಲಿ ಎಲ್ಲೂ ಕೂಡ ಸ್ಪ್ರೆಡ್ ಆಗಲ್ಲ. ಕರೆಕ್ಟಾಗಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು ಅಷ್ಟೇ. ಹಾಗೆ ಎಲ್ಲೂ ಕೂಡ ಕ್ರ್ಯಾಕ್ ಕೂಡ ಆಗಿಲ್ಲ, ಪರ್ಫೆಕ್ಟಾಗೇ ಬಂದಿದೆ. ಹಾಗಾಗಿ ಹೇಳಿರೋ ಮೆಥಡಲ್ಲಿ ನಾವು ಹಿಟ್ಟನ್ನು, ಅಂದರೆ ಬ್ರೆಡ್ಡಿನ ಹಿಟ್ಟನ್ನು ಜಾಮೂನ್ ಹಿಟ್ಟಾಗಿ ನಾವು ಮಾಡಿಕೊಂಡಾಗ ಇದೇ ರೀತಿಯಲ್ಲಿ ಬರುತ್ತೆ. ಎಷ್ಟು ಸಾಫ್ಟ್ ಅಂದರೆ ನಾರ್ಮಲಾಗಿ ಮಾಡ್ತಕ್ಕಂಥ ಜಾಮೂನ್ಗಿಂತ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ. ಇವಾಗ ರೆಡಿಯಾಗಿದೆ. ಇಷ್ಟು ಹೊಂಬಣ್ಣ ಬಂದರೆ ಸಾಕು. ತೆಗೆದು ನಾನು ಒಂದು ಸ್ವಲ್ಪ ಬಿಟ್ಕೊಳ್ಳಿ, ಯಾಕಂದರೆ ಡೈರೆಕ್ಟಾಗಿ ಹಾಕ್ಕೊಳ್ಬಾರ್ದು. ಬ್ರೆಡ್ಡಿಂದ ಮಾಡ್ತಿರೋದ್ರಿಂದ ಬಿಸಿ ಇದ್ದಾಗ ಹಾಕಿದಾಗ ಬೇಗ ಒಂದು ಪಾಕನ ಹೀರ್ಕೊಂಡು ಬಿಡುತ್ತೆ, ತುಂಬ ಸಾಫ್ಟ್ ಆಗಿರೋದ್ರಿಂದ. ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ನಾವು ಈ ಒಂದು ಜಾಮೂನನ್ನ ಸೇರಿಸ್ಕೊಳ್ಬೇಕು. ನಾನು ಕೂಡ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಜಾಮೂನನ್ನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಪಾಕನ ಹೀರೋದು ಲೇಟ್ ಆದರೂ ಪರವಾಗಿಲ್ಲ, ತಣ್ಣಗಾದ್ಮೇಲೆ ಸೇರಿಸ್ಕೊಳ್ಳಿ. ಹಾಕಾದ್ಮೇಲೆ ಒಂದು 2 ಗಂಟೆ ಆದರೂ ಬಿಟ್ಕೊಳ್ಳಿ, ಅಥವಾ ನೈಟ್ ಮಾಡಿದ್ರಿ ಅಂದರೆ ಮಾರ್ನಿಂಗ್ ನೀವು ತಿನ್ನೋಕ್ಕೆ ಬಳಸ್ಕೊಳ್ಬೋದು. ಯಾಕಂದರೆ ನಾರ್ಮಲ್ ಜಾಮೂನನ್ನ ಬಿಸಿ ಇದ್ದಾಗಲೇ ಹಾಕಿದರೆ ಸ್ಪ್ರೆಡ್ ಆಗಲ್ಲ. ಇದು ಬಿಸಿ ಇದ್ದಾಗ ಹಾಕಿದ್ವಿ ಅಂತಂದರೆ ಬೇಗ ಸ್ಪ್ರೆಡ್ ಆಗುತ್ತೆ, ಯಾಕಂದರೆ ಸ್ಮೂತಾಗಿರುತ್ತೆ. ಬ್ರೆಡ್ ಚಂಕ್ಸ್ ಒಂಥರ ಹಗುರವಾಗಿರುತ್ತಲ್ಲ, ಹಾಗಾಗಿ ನಾನು ಕೂಡ ನೈಟ್ ಹಾಕಿಟ್ಟು ಬೆಳಗ್ಗೆ ತೋರಿಸ್ತಿದ್ದೀನಿ ನೋಡಿ. ಎಷ್ಟು ಸಾಫ್ಟಾಗಿದೆ, ಕರೆಕ್ಟಾಗಿ ಹೀರ್ಕೊಂಡಿರುತ್ತೆ. ನೋಡ್ತಿರ್ಬೋದು ನೀವು, ಎಲ್ಲೂ ಕೂಡ ಸ್ಪ್ರೆಡ್ ಆಗಿಲ್ಲ, ಪರ್ಫೆಕ್ಟಾಗೇ ಇದೆ. ಇದೇ ರೀತಿಯಲ್ಲಿ ಬೇಯಿಸ್ಕೊಳ್ಳಿ, ಅಂದರೆ ಒಂದು ಗಾಢವಾಗ ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳಿ. ತುಂಬಾ ಸಾಫ್ಟಾಗಿರುತ್ತೆ. ಹಾಗೆ ಇನ್ನೊಂದು ಸರಿ ಹೇಳ್ತಿದ್ದೀನಿ, ಬ್ರೆಡ್ ಜಾಮೂನ್ನ ಮಾಡುವಾಗ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗುತ್ತೇ ಡೌಟ್ ಬೇಡ. ಕರೆಕ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದಾಯಿತು ಅಂತಂದರೆ, ಮನೇಲಿ ಏನಾದರೂ ಜಾಸ್ತಿ ಬ್ರೆಡ್ ಉಳಿದಿತ್ತು ಅಂದರೆ ಒಂದ್ಸರಿ ಈ ರೀತಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಮತ್ತೆ ನೀವು ಮಾಡ್ತೀರಿ. ಈ ಹಿಂದೆ ಕೂಡ ನಾನು ನನ್ನ ಚಾನಲ್ನಲ್ಲಿ ಗೋಧಿ ಹಿಟ್ಟಿನಿಂದ, ಅಂದರೆ ಈ ರೀತಿ ನಿಮಗೆ ಬ್ರೆಡ್ಡಿಂದ ಇಷ್ಟ ಇಲ್ಲ ಅಂತಂದರೆ ಗೋಧಿ ಹಿಟ್ಟಿನಿಂದ ಕೂಡ ನಾವು ಜಾಮೂನನ್ನು ಮಾಡ್ಕೊಳ್ಬೋದು. ಆ ಒಂದು ರೆಸಿಪಿನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು ನೋಡಿ. ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ಕರೆಕ್ಟಾಗಿರ್ತಕ್ಕಂಥ ಬ್ರೆಡ್ ಜಾಮೂನ್ ರೆಡಿಯಾಗಿದೆ. ಸಾಫ್ಟಾಗಿ ಕೂಡ ಅಷ್ಟೇ ಸಾಫ್ಟಾಗಿ ಬಂದಿರುತ್ತೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.